ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೀವು ಮನೆಗಳಲ್ಲಿ ಆಲೂಗಡ್ಡೆನ ಉಪಯೋಗಿಸ್ತಾ ಇರ್ತೀರಿ ಅಲ್ವಾ? ತಂದು ಒಂದೆರಡು ದಿನದಲ್ಲಿ ಅದರ ಅಡುಗೆ ಮಾಡಲಿಲ್ಲ ಅಂದರೆ ಅದು ಪುಟ್ಟಿಯಲ್ಲಿ ಇಟ್ಟ ಹಾಗೇ ಮೊಳಕೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ರೀತಿ ಅದು ಮೊಳಕೆ ಬರಬಾರ್ದು, ತುಂಬ ದಿನಗಳವರೆಗೆ ಆಲೂಗಡ್ಡೆ ಚೆನ್ನಾಗಿ ಇರಬೇಕು ಅಂದರೆ ನೀವು ನೋಡಿ, ಈ ಥರ ಬೆಳ್ಳುಳ್ಳಿ ಇರುತ್ತಲ್ವಾ, ಬೆಳ್ಳುಳ್ಳಿ ಬೇಳೆಗಳನ್ನು ಬಿಡಿಸ್ಕೊಳ್ಳಿ. ಬಿಡಿಸ್ಕೊಂಡ ನಂತರ ಅವುಗಳನ್ನು ಆಲೂಗಡ್ಡೆ ನಡುವೆ ಈ ರೀತಿ ಪೂರ್ತಿಯಾಗಿ ಪುಟ್ಟಿನಲ್ಲಿ ಹಾಕಿಡಿ. ಹೀಗೆ ಇಡೋದ್ರಿಂದ ಆಲೂಗಡ್ಡೆ ಬೇಗನೆ ಮೊಳಕೆ ಬರೋದಿಲ್ಲ. ಮೊಳಕೆ ಬಂದಂತಹ ಆಲೂಗಡ್ಡೆಯನ್ನು ತಿನ್ನೋದಕ್ಕೆ ಉಪಯೋಗಿಸೋದು ಕೂಡ ಅಷ್ಟು ಒಳ್ಳೆಯದಲ್ಲ ನೋಡಿ. ಹಾಗಾಗಿ ನೀವು ಬೆಳ್ಳುಳ್ಳಿ ಜೊತೆ ಇಡೋದ್ರಿಂದ ಅದ್ರ ಮೊಳಕೆ ಕೂಡ ಬರೋದಿಲ್ಲ, ಹಾಗೆಯೇ ವಾರಕ್ಕಿಂತ ಹೆಚ್ಚು ದಿನಗಳವರೆಗೂ ಕೂಡ ಇಟ್ಟು ಉಪಯೋಗಿಸಬಹುದು. ಇನ್ನು ನೋಡಿ, ಆಲೂಗಡ್ಡೆಗೋಸ್ಕರ ಬೆಳ್ಳುಳ್ಳಿನ ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಅದೇ ನಮಗೆ ಅಡುಗೆ ಮಾಡುವಾಗ ಬೆಳ್ಳುಳ್ಳಿ ಬೇಕಂದಾಗ ಕೂಡ ಬೇಗನೆ ಇದನ್ನು ತೆಗೆದುಬಿಟ್ಟು ಸಿಪ್ಪೆನ ಬಿಡಿಸಿ ಅಡುಗೆಗೆ ಉಪಯೋಗಿಸಬಹುದು. ಎರಡು ರೀತಿ ಇದರಿಂದ ಪ್ರಯೋಜನ ಆಗುತ್ತೆ ಅಲ್ವಾ? ನೀವು ಈ ಸಲ ಮಾರ್ಕೆಟಿಂದ ಆಲೂಗಡ್ಡೆ ತಂದಿದ್ದರೆ ಈ ಐಡಿಯಾನ ಫಾಲೋ ಮಾಡಿ ನೋಡಿ. ಎಷ್ಟೊಂದು ದಿನಗಳವರೆಗೆ ಆಲೂಗಡ್ಡೆ ಮೊಳಕೆ ಬರದ ಹಾಗೆ ಇರುತ್ತೆ. ಫ್ರೆಂಡ್ಸ್, ಕೆಲವೊಂದು ಸಲ ಎಷ್ಟೋ ಕಲರ್ಗಳಲ್ಲಿ ನೇಲ್ ಪಾಲಿಷನ್ನು ತಂದುಬಿಟ್ಟಿರ್ತೀವಿ. ಅದನ್ನು ರೆಗ್ಯುಲರಾಗಿ ಉಪಯೋಗಿಸದೆ ಅದು ಹಾಗೇ ಉಳಿದು ಗಟ್ಟಿಯಾಗಿಬಿಟ್ಟಿರುತ್ತಲ್ವ. ಆದರೆ ಅದರಲ್ಲಿನ ಎಷ್ಟೊಂದು ನೇಲ್ ಪಾಲಿಷ್ ಇರುತ್ತೆ, ಹಾಗೇ ಬಿಸಾಕೋದಕ್ಕೆ ಮನಸ್ಸಾಗೋದಿಲ್ಲ. ಇಂಥ ಸಮಯದಲ್ಲಿ ನೀವು ಏನು ಮಾಡಬಹುದು ಗೊತ್ತಾ? ಹೀಗೆ ಗಟ್ಟಿಯಾಗಿರುವಂತಹ ನೇಲ್ ಪಾಲಿಷ್ ಒಳಗಡೆಗೆ ನೋಡಿ, ಈ ರೀತಿ ನೇಲ್ ಪಾಲಿಷ್ ರಿಮೂವರ್ ಇರುತ್ತಲ್ವ, ಅದನ್ನು ಒಂದೆರಡು ಹನಿಗಳನ್ನು ನೀವು ನೇಲ್ ಪಾಲಿಷ್ ಬಾಟಲ್ನ ಒಳಗಡೆಗೆ ಹಾಕಬೇಕಾಗತ್ತೆ. ತುಂಬ ಅಲ್ಲ ನೋಡಿ, ಇಷ್ಟು ಚಿಕ್ಕ ನೇಲ್ ಪಾಲಿಷ್ ಬಾಟಲಿಗೆ ಒಂದೆರಡು ಹನಿಗಳಷ್ಟು ಮಾತ್ರ ಹಾಕಬೇಕು. ಹೀಗೆ ನೇಲ್ ಪಾಲಿಷ್ ರಿಮೂವರ್ ಹಾಕಿದ ನಂತರ ಅದರ ಕ್ಯಾಪನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಬಿಡಿ. ಆ ನಂತರ ನೇಲ್ ಪಾಲಿಷ್ನ ಬಾಟಲ್ ಇರುತ್ತಲ್ವ, ಅದನ್ನು ಈ ರೀತಿ ಜೋರಾಗಿ ನೋಡಿ ಮಿಕ್ಸ್ ಮಾಡೋ ರೀತಿ ನೀವು ಅದನ್ನು ಅಲ್ಲಾಡಿಸ್ಬೇಕಾಗತ್ತೆ. ಹೀಗೆ ಮಾಡಿದ ನಂತರ ನೋಡಿ, ಗಟ್ಟಿಯಾಗಿರುವಂತಹ ನೇಲ್ ಪಾಲಿಷ್ ನಾರ್ಮಲ್ ಕಂಡೀಷನ್ಗೆ ಬರುತ್ತೆ. ನಂತರ ನೀವು ಅದನ್ನು ನೀಟಾಗಿ ಲೇಯರ್ ಬೈ ಲೇಯರ್ ಹಚ್ತಾ ಹೋಗಬಹುದು. ನೋಡಿ, ನೇಲ್ ಪಾಲಿಷ್ ಗಟ್ಟಿಯಾಗೋಯ್ತು ಅಂತ ಸುಮ್ಮನೆ ಪೂರ್ತಿ ಬಾಟಲ್ನ ಬಿಸಾಕೋ ಬದಲಿಗೆ ಈ ತರಹ ನೀವು ಮಾಡೋದ್ರಿಂದ ಹಳೆಯ ನೇಲ್ ಪಾಲಿಷನ್ನೇ ಮತ್ತೆ ಬಳಸಬಹುದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈಗ ನಾನು ಹೇಳ್ತಿರುವಂತಹ ಟಿಪ್ಸ್ ಅಂತೂ ಎಲ್ಲ ಗೃಹಿಣಿಯರಿಗೆ ತುಂಬಾ ಬೇಕಾಗಿರುತ್ತೆ. ತಿಂಡಿಗೆ ಅಂತ ನಾವು ಇಡ್ಲಿ ಮಾಡ್ತಾ ಇರ್ತೀವಿ ಅಲ್ವಾ, ನೋಡಿ, ಇಡ್ಲಿ ಪ್ಲೇಟಿಗೆ ಈ ರೀತಿ ಒಂದರ ಮೇಲೊಂದು ಇಡ್ತಾ ಹೋದಾಗ ಕೆಳಗಿನ ಪ್ಲೇಟ್ನಲ್ಲಿ ಹಾಕಿರುವಂತಹ ಇಡ್ಲಿ ಹಿಟ್ಟು ಮೇಲಿನ ಪ್ಲೇಟಿಗೂ ಹತ್ತಿಬಿಡುತ್ತೆ. ಆ ನಂತರ ತೊಳೆಯುವಾಗ ಅದು ಎಷ್ಟು ಕಷ್ಟ ಅಂತ ಎಲ್ಲ ಗೃಹಿಣಿಯರಿಗೂ ತಿಳಿದೇ ಇರುತ್ತೆ ಅಲ್ವಾ. ನೋಡಿ, ಹೀಗೆ ಹಿಟ್ಟು ಒಂದಕ್ಕೊಂದು ಹತ್ತಬಾರ್ದು ಅಂದರೆ ನೀವು ಮೇಲಿನ ಪ್ಲೇಟನ್ನು ಈ ರೀತಿ ಸ್ವಲ್ಪ ಟರ್ನ್ ಮಾಡ್ಕೊಂಡ್ಬಿಟ್ಟು ಇಡಿ. ನೋಡಿ, ಈ ರೀತಿ ತೂತಿನ ಭಾಗ ಇರುತ್ತಲ್ವ, ಅದರ ಮೇಲ್ಗಡೆಗೆ ಇಡ್ಲಿ ಬಟ್ಟಲು ಬರಬೇಕು. ಆ ರೀತಿ ನೀವು ಒಂದರ ಮೇಲೆ ಒಂದು ಪ್ಲೇಟ್ನ ಇಡ್ತಾ ಹೋಗಿ. ಹೀಗೆ ಮಾಡೋದ್ರಿಂದ ಒಂದು ಪ್ಲೇಟ್ನಲ್ಲಿರುವ ಹಿಟ್ಟು ಮೇಲಿನ ಪ್ಲೇಟಿಗೆ ಹತ್ತೋದಿಲ್ಲ. ನೋಡಿ, ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಪ್ಲೇಟನ್ನು ಇಡುವಾಗ ಕೂಡ ಅದನ್ನು ನೀವು ಈ ರೀತಿ ನೋಡಿ, ಈ ತೂತಿನ ಮೇಲ್ಭಾಗದಲ್ಲಿ ಕರೆಕ್ಟಾಗಿ ಇಡ್ಲಿಯ ಬಟ್ಟಲು ಬರಬೇಕು. ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ನೋಡಿ, ಈಗ ಇಡ್ಲಿ ಪ್ಲೇಟ್ನಿಂದ ತೆಗೆದಾದಮೇಲೆ ಪ್ಲೇಟ್ನ ತಳಭಾಗನ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪವೂ ಕೂಡ ಇದರ ತಳಭಾಗದಲ್ಲಿ ಹಿಟ್ಟು ಹತ್ತಿರೋದಿಲ್ಲ. ಇದೇ ರೀತಿ ನೋಡಿ, ನೆಕ್ಸ್ಟ್ ಪ್ಲೇಟ್ಗಳಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯಾಗಿ ಹಿಟ್ಟು ಹತ್ತಿರೋದಿಲ್ಲ. ಈ ಎಲ್ಲ ಐಡಿಯಾಗಳು ನಿಮಗೆ ಇಷ್ಟ ಆಗಿರುತ್ತೆ ಅಲ್ವಾ? ಹಾಗಿದ್ರೆ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ.
ಧನ್ಯವಾದಗಳು.